ಕೊಲೆ ಪ್ರಕರಣದ ಆರೋಪಿಗೆ ಕಪಾಳ ಮೋಕ್ಷ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. A10 ಆಗಿರುವಂತಹ ವಿನಯ್ಗೆ ವಕೀಲರೇ ಕಪಾಳ ಮೋಕ್ಷವನ್ನ ಮಾಡಿದ್ದಾರಂತೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ A10 ಆರೋಪಿಯಾಗಿರೋ ವಿನಯ್ಗೆ ವಕೀಲರು ಈಗ ಕಪಾಳ ಮೋಕ್ಷ ಮಾಡಿರೋದು. ವಕೀಲ ಬದಲಾವಣೆಗೆ ಕೊಲೆ ಆರೋಪಿ ವಿನಯ್ ಮುಂದಾಗಿರ್ತಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ವಾದ ನಡೆಯುತ್ತೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗೆ ಕಪಾಳ ಮೋಕ್ಷ ಮಾಡಲಾಗಿದೆಯಂತೆ. ವಕೀಲ ನಟರಾಜ್ ಹಾಗೂ ಆರೋಪಿ ವಿನಯ್ ಮಧ್ಯೆ ವಾಗ್ವಾದ ನಡೆಯುತ್ತೆ. ವಕೀಲ ನಟರಾಜ್ ಮೇಲೆ ಆರೋಪಿ ವಿನಯ್ ಈ ಗಲಾಟೆಯ ಸಂದರ್ಭದಲ್ಲಿ ವಾಗ್ವಾದದ ಸಂದರ್ಭದಲ್ಲಿ ಕಿರುಚಾಡ್ತಾರೆ. ಈ ವೇಳೆ ಆರೋಪಿ ವಿನಯ್ ಕಪಾಳಕ್ಕೆ ವಕೀಲ ನಟರಾಜ್ ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಸ್ಟೋನಿ ಬ್ರೂಕ್ಸ್ ಮಾಲೀಕನಾಗಿರುವಂತಹ ವಿನಯ್ ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ವಿಚಾರಕ್ಕೆ ನಟರಾಜ್ ವಕೀಲ ಅದ್ರ ಜೊತೆಗೆ ವಿನಯ್ ಮಧ್ಯ ವಾಗ್ವಾದ ಆಗುತ್ತೆ. ಈ ಸಂದರ್ಭದಲ್ಲಿ ವಿನಯ್ಗೆ ಲಾಯರೇ ಕಪಾಳ ಮೋಕ್ಷ ಮಾಡಿದ್ದಾರಂತೆ. ಸ್ಟೋನಿ ಬ್ರೂಕ್ಸ್ ಹೋಟೆಲ್ನ ಮಾಲೀಕ ದರ್ಶನ್ ಅತ್ಯಾಪ್ತ A10 ರೇಣುಕಾ ಸ್ವಾಮಿ ಕೊಲೆ ಆರೋಪಿಯಾಗಿರುವಂತಹ ವಿನಯ್ ಏನಿದ್ದಾನೆ, ಈತ ನಟರಾಜ್ ವಕೀಲರನ್ನ ಹೈರ್ ಮಾಡಿರ್ತಾನೆ. ಸದ್ಯಕ್ಕೆ ಜಾಮೀನು ವಿಚಾರಕ್ಕೆ ಮತ್ತೊಂದು ವಿಚಾರಕ್ಕೆ ಆವಾಗ ಜೈಲಿನ ಒಳಗೆ ಹೋಗಿ ವಕೀಲರು ಕೂಡ A10 ಆರೋಪಿಯನ್ನ ಮೀಟ್ ಆಗ್ತಾರೆ, ಮಾತುಕತೆ ನಡೆಸ್ತಾರೆ. ಈ ಮಾತುಕತೆಯ ಸಂದರ್ಭದಲ್ಲಿ ವಾಗ್ವಾದ ಆಗಿ ಕಪಾಳ ಮೋಕ್ಷದಲ್ಲಿ ಅಂತ್ಯ ಆಗಿದೆಯಂತೆ. A10 ಆಗಿರುವ ವಿನಯ್ಗೆ ನಟರಾಜ್ ಕಪಾಳ ಮೋಕ್ಷವನ್ನ ಮಾಡಿದ್ದಾರಂತೆ. ಕೋರ್ಟ್ ಕಾರಿಡಾರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ವಿನಯ್ ಪರ ವಕಾಲತ್ತು ಸಲ್ಲಿಸೋಕೆ ನೂತನ ವಕೀಲ ಬಂದಿರ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಮಂಜುನಾಥ್, ಈಗ ಈ ಕಪಾಳ ಮೋಕ್ಷ ವಿನಯ್ಗೆ ಆಗಿರೋದು ಯಾಕಾಗಿ, ಏನೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿರೋದಲ್ಲಿ? ಶ್ರೀ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ A10 ಆರೋಪಿ ವಿನಯ್ ಇರುವಂತದ್ದು. ಈ ವಿನಯ್ ಕೂಡ ಅಷ್ಟೇ ಪ್ರಕರಣ ಆದಾಗ್ಲಿಂದಲೂ ಕೂಡ ಅಷ್ಟೇ ಅಡ್ವೊಕೇಟ್ ನಟರಾಜ್ ಅವರನ್ನ ನೇಮಕ ಮಾಡ್ಕೊಂಡಿದ್ರು. ಅವ್ರದ್ದು ಯಾವುದೇ ಹಿಯರಿಂಗ್ ಆಗಿರ್ಬೋದು ಅಥವಾ ಬೇಲ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅಷ್ಟೇ ನಟರಾಜ್ ಅವರ ಮೂಲಕವಾಗಿ ಮೂವ್ ಮಾಡಿಸ್ತಾ ಇದ್ರು. ಇವತ್ತು ಕೂಡ ಅಷ್ಟೇ ಕೇಸ್ನ ಒಂದಷ್ಟು ತನಿಖೆ ಇತ್ತು. ತನಿಖೆ ಇದ್ದಂತಹ ವೇಳೆಯಲ್ಲಿ ಆರೋಪಿ A10 ವಿನಯ್ ಏನಿದ್ದಾನೆ ಈತನ ಪರವಾಗಿ ಹೊಸ ವಕೀಲರು ವಕಾಲತ್ತನ್ನ ವಹಿಸೋದಕ್ಕೆ ಬರ್ತಾರೆ. ಈ ಸಂದರ್ಭದಲ್ಲಿ ಯಾವುದೇ ಹೊಸ ವಕೀಲರನ್ನ ನೇಮಕ ಮಾಡ್ಕೊಳ್ಬೇಕು ಅಂತಂದ್ರೆ ಯಾರು ಇಲ್ಲಿ ಇರ್ತಾರೆ ಅವರಿಂದ ಒಂದು NOC ಅಂದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನು ಕೂಡ ಅಷ್ಟೇ ಕೊಡ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ NOC ಅನ್ನ ಕೊಡುವಂತೆ ಆರೋಪಿ ವಿನಯ್ ನಟರಾಜ್ ಅವರ ಬಳಿ ಹೋಗಿ ಇಷ್ಟು ಜೋರಾಗಿ ಕೇಳುವಂತ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ನಟರಾಜ್ ಅವರು ವಿನಯ್ ಅವರಿಗೆ ಕಪಾಳ ಮೋಕ್ಷವನ್ನ ಮಾಡಿರುವಂತದ್ದು ಕೋರ್ಟ್ ನ ಕಾರಿಡಾರ್ ನಲ್ಲಿ ಒಂದು ಘಟನೆ ಆಗಿದೆ. ಸುಮಾರು 5-6 ಬಾರಿ ವಿನಯ್ನ ಮೇಲೆ ಕಪಾಳ ಮೋಕ್ಷ ಮಾಡಿರುವಂತದ್ದು. ಯಾಕಂದ್ರೆ ಇಷ್ಟು ದಿನವೂ ಕೂಡ ಅಷ್ಟೇ ನಾವು ಹಿಯರಿಂಗ್ ಸಂದರ್ಭದಲ್ಲಿ ಇನ್ ಟೈಮ್ಗೆ ಹಾಜರಾಗ್ತಾ ಇದ್ವಿ, ಪ್ರತಿ ಬಾರಿಯೂ ಕೂಡ ಅಷ್ಟೇ ವಾದವನ್ನ ಮಾಡ್ತಿದ್ವಿ. ಆದ್ರೆ ಈಗ ಏಕಾಏಕಿ ಹೊಸ ವಕೀಲರ ನೇಮಕ ಮಾಡ್ಕೊಡ್ತೀವಿ, ನಿಮ್ NOC ಕೊಡಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ತಿಟ್ಟಲ್ಲಿ ಕೆಲವೊಂದು ಕೊಡಿ ಕೋಪಗೊಂಡಂತಹ ನಟರಾಜ್ ಅವರು ಈ ರೀತಿ ಅಂತ ಕೃತ್ಯವನ್ನ ಮಾಡಿದ್ದಾರೆ. ಸದ್ಯಕ್ಕೆ ವಿನಯ್ ಈಗಾಗಲೇ ಹೊಸ ವಕೀಲರ ನೇಮಕ ಮಾಡ್ಕೊಳ್ಳುವಂತದ್ದು ನಾನು ಪಕ್ಕ ಯಾವುದೇ ಕಾರಣಕ್ಕೂ ನಾನು ಹಳೆ ವಕೀಲರು ಬೇಡ, ನಾನು ಹೊಸ ವಕೀಲರ ನೇಮಕ ಮಾಡ್ಕೊಳ್ತೀನಿ ಅಂತ ಜಡ್ಜ್ ಮುಂದೆನೂ ಕೂಡ ಈಗಾಗಲೇ ಹೇಳಿರುವಂತದ್ದು. ಇದರ ಮಧ್ಯೆ ಈ ಒಂದು ಘಟನೆ ಆಗಿತ್ತು. ಈಗ ಮುಂದೆ ಏನ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ನೋಡ್ಬೇಕಾಗುತ್ತೆ. ಒಂದ್ ವೇಳೆ ಏನಾದ್ರು ನಟರಾಜ್ ಅವರು NOC ಅನ್ನ ಕೊಟ್ಟು ಹೊಸ ವಕೀಲರ ನೇಮಕಾತಿಗೆ ಏನಾದ್ರು ಅವಕಾಶವನ್ನು ಮಾಡ್ಕೊಡ್ತಾರೆ ಅಥವಾ NOC ಕೊಡದೆ ಅವ್ರು ಏನಾದ್ರು ಸತಾಯಿಸ್ತಾರ ಅನ್ನುವಂಥದ್ದು ಕೂಡ ಈ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗಿರುತ್ತೆ. ಧನುಶ್ರೀ, ಮಂಜುನಾಥ್, ಈಗಾಗಲೇ ಹೊಸ ವಕೀಲರ ನೇಮಕ ಆಗಿದ್ಯಾ ಹೇಗೆ, ಅಥವಾ ಈ ವಿಚಾರವನ್ನ ಮೆನ್ಷನ್ ಮಾಡಿದಾಗ ಈ ಗಲಾಟೆ ಆಗಿರೋದಾ? ಹೊಸ ವಕೀಲರನ್ನು ನೇಮಕ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಯಾರು ಪ್ರಕರಣದ ವಕಾಲತ್ತನ್ನು ವಹಿಸುತ್ತೆ ಅವರಿಂದ ಒಂದು NOC ಅನ್ನ ಪಡ್ಕೊಳ್ಬೇಕು. ಏಕಾಏಕಿ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಆರೋಪಿಯ ಪರವಾಗಿ ಹೊಸದಾಗಿ ಇವತ್ತು ನಾನು ಬರ್ತಾ ಇದ್ದೀನಿ ಅಂತ ಆರ್ಗ್ಯುಮೆಂಟ್ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಆದ್ರೂ ಕೂಡ ಅಷ್ಟೇ ಇವತ್ತು ಕೇಸ್ನ ಹಿಯರಿಂಗ್ ಇದ್ದಂತ ಸಂದರ್ಭದಲ್ಲಿ ಆರೋಪಿಯ ಪರವಾಗಿ ಹೊಸ ವಕೀಲರು ವಕಾಲತ್ತನ್ನು ಹಾಕೋರಿಗೆ ಮುಂದಾಗ್ತಾರೆ. ಯಾವುದೇ ಒಂದು ಹೊಸ ವಕೀಲರನ್ನೇನಾದ್ರೂ ನಾವು ಹೈರ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ವಕಾಲತ್ತನ್ನು ಹಾಕೋಕ್ ಹೋದಂತ ವೇಳೆಯಲ್ಲಿ ಹಳೆ ಅಡ್ವೊಕೇಟ್ ಯಾರಿದ್ದು ಅವರಿಂದ NOC ಅನ್ನು ಕೂಡ ಅಷ್ಟೇ ಜಡ್ಜ್ ಕೇಳ್ತಾರೆ. ಆ ಒಂದು NOC ಅನ್ನ ಪಡ್ಕೊಳ್ಳುವಂತ ವಿಚಾರವಾಗಿ ವಿನಯ್ ನಟರಾಜ್ ಅವ್ರ ಹತ್ರ ಮಾತುಕತೆ ಮಾಡಿದಂತಹ ವೇಳೆಯಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ವಿನಯ್ ಪಟ್ಟಿಡಿದಿರುವಂತದ್ದು, ಇಲ್ಲ ನನಗೆ ಯಾವುದೇ ಕಾರಣಕ್ಕೂ ಹಳೆ ಅಡ್ವೊಕೇಟ್ ಬೇಡ, ಹೊಸ ಅಡ್ವೊಕೇಟ್ ಅನ್ನ ನೇಮಕ ಮಾಡ್ಕೊಳ್ತೀನಿ. ಹಳೆ ಅಡ್ವೊಕೇಟ್ ಏನಿದ್ರೆ ಅವ್ರು NOC ಅನ್ನ ಕೊಡ್ಲಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಕೂಡ ಅಷ್ಟೇ ಜೋರು ಧ್ವನಿಯಲ್ಲಿ ಕಾರಿಡಾರ್ ಬಳಿ ಮಾತನಾಡಿದ್ರು. ಇದರಿಂದ ಕೋಪಗೊಂಡಂತಹ ವಕೀಲರು ಅವರಿಗೆ ಕಪಾಳ ಮೋಕ್ಷವನ್ನ ಮಾಡಿರುವಂತದ್ದು. ಸದ್ಯಕ್ಕೀಗ NOC ಕೊಡ್ತಾರೆ ಏನು ಅನ್ನುವಂಥದ್ದು ಬಹುತೇಕ ಮುಂದಿನ ಒಂದು ಡೆವಲಪ್ಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಧನುಶ್ರೀ, ಹೀಗೆ ಕಪಾಳ ಮೋಕ್ಷ ಮಾಡುವಂತ ಸಂದರ್ಭದಲ್ಲಿ ವಿನಯ್ ಈಗ A10 ಆರೋಪಿ ಈಗಾಗಲೇ ಒಂದಷ್ಟು ವಿಚಾರಗಳ ಬಗ್ಗೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಅಲ್ಲಿ ಪೊಲೀಸರು ಯಾರು ಇರ್ಲಿಲ್ಲ, ಅಷ್ಟೊಂದು ಈಸಿಯಾಗಿ ಕಪಾಳ ಮೋಕ್ಷ ಮಾಡೋಕೆ ಈತನಿಗೆ ಅವಕಾಶ ಹೇಗೆ ಸಿಕ್ತು?
ಧನುಶ್ರೀ, ಕೋರ್ಟ್ ನಲ್ಲಿ ಯಾವುದೇ ಒಬ್ಬ ಆರೋಪಿಗೆ ತಮ್ಮ ವಕೀಲರ ಜೊತೆ ಮಾತನಾಡೋದಕ್ಕೊಂದು ಅವಕಾಶವನ್ನ ಮಾಡಿಕೊಡ್ತಾರೆ. ಯಾಕಂದ್ರೆ ಯಾವುದೇ ಸಂದರ್ಭದಲ್ಲಿ ಅವರು ಕೇಸ್ನ ಟ್ರಯಲ್ ಹಂತದಲ್ಲಿದ್ದಂತ ವೇಳೆಯಲ್ಲಿ ಅವರೊಂದೇ ಸಾಕ್ಷಿಗಳು ನುಡಿಬಹುದು ಅಥವಾ ಇನ್ನಿತರ ಏನಾದ್ರೂ ಕ್ರಾಸ್ ಕ್ವಶನ್ಸ್ ಕೇಳ್ಬೋದು. ಆ ಸಂದರ್ಭದಲ್ಲಿ ಏನ್ ಪ್ರಶ್ನೆ ಮಾಡ್ತಾರೆ, ಏನ್ ಉತ್ತರವನ್ನು ಕೊಡಬೇಕು ಅನ್ನುವಂಥದ್ದು ಆರೋಪಿಗಳು ಅವರ ವಕೀಲರಿಂದ ಚರ್ಚೆಯನ್ನ ಮಾಡ್ತಾರೆ. ಅವರು ಒಂದು ಮಾತುಕತೆಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಅದೇ ರೀತಿಯಲ್ಲಿ ಆರೋಪಿ ವಿನಯ್ ಕೂಡ ಅಷ್ಟೇ ಕೋರ್ಟ್ಗೆ ಹಾಜರಾದಂತಹ ವೇಳೆಯಲ್ಲಿ ವಕೀಲರ ಜೊತೆ ಮಾತನಾಡೋದಕ್ಕೆ ಒಂದು ಅವಕಾಶ ಇತ್ತು. ಅದರಂತೆ ವಕೀಲರ ಜೊತೆ ಅವರು ಮಾತನಾಡ್ತಾ ಇದ್ರು. ಆದ್ರೆ ಏಕಾಏಕಿ ಹೊಸ ಅಡ್ವೊಕೇಟ್ ನ ಹೈರ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ವಕಾಲತ್ ಹಾಕೋದಕ್ಕೆ ಹೋದಂತ ವೇಳೆಯಲ್ಲಿ ಈ ಹಳೆ ಅಡ್ವೊಕೇಟ್ ಎನ್ಒಸಿ ಕೇಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ವಕೀಲರ ಜೊತೆ ಚರ್ಚೆ ಮಾಡಿದಂತಹ ವೇಳೆಯಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಸದ್ಯಕ್ಕೆ ಮುಂದೆ ನೋಡ್ಬೇಕಾಗಿರುತ್ತೆ. ಯಾಕಂದ್ರೆ ಹೊಸ ವಕಾಲತ್ತನ್ನು ವಹಿಸಬೇಕು ಅಂತಂದ್ರೆ ಎನ್ಒಸಿ ಮ್ಯಾಂಡೇಟರಿ ಇರಲೇಬೇಕು. ಆದ್ರೆ ಜಡ್ಜ್ ಗಮನಕ್ಕೆ ತಂದು ಈ ರೀತಿಯ ಕೇಳಕ್ ಹೋದ್ವಿ, ಎನ್ಒಸಿ ಕೊಡ್ಲಿಲ್ಲ ಅಂತಂದ ವೇಳೆಯಲ್ಲಿ ಜಡ್ಜ್ ಏನು ಒಂದು ಸೂಚನೆಯನ್ನ ಕೊಡ್ತಾರೆ, ಒಂದ್ ವೇಳೆ ಹಳೆ ಎನ್ಒಸಿ ಇಲ್ದಿದ್ರು ಕೂಡ ಹೊಸದಾಗಿ ವಕಾಲತ್ತನ್ನು ವಹಿಸಿ ಅಂತ ಕೊಡ್ತಾರೆ ಅಥವಾ ಹಳೆ ಅಡ್ವೊಕೇಟ್ ಇರುತ್ತೆ ಅವ್ರಿಗೆ ಎನ್ಒಸಿ ಕೊಡೋದಕ್ಕೆ ಸೂಚನೆಯನ್ನ ಜಡ್ಜ್ ಕೊಡ್ತಾರ ಅನ್ನುವಂಥದ್ದು ನೋಡ್ಬೇಕಾಗಿರುತ್ತೆ ಧನುಶ್ರೀ. ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗಾಗಿ.